ರಾಮೇಶ್ವರಂ ಬಂದು ಅಲ್ಲಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಆಮೇಲೆ ಇಲ್ಲೊಂದು ರೂಮ್ ಬುಕ್ ಮಾಡಿದೆ. ರೂಮ್ಗೆ ಹೋಗಿ ಲಗೇಜ್ ಎಲ್ಲ ಇಟ್ಟು ಬಂದಿನಿ. ಗಾಡಿ ಇಲ್ಲಿರ್ತೈತೆ. ಆಮೇಲೆ ಇಲ್ಲಿ ಬೃಂದಾವನ ಕೆಫೆ ಅಂತಂದು ಇಲ್ಲೇ ಊಟ ತಗೊಂಡು ಹೋದ್ರೆ ಆಯ್ತಂತ ಬಂದೆ. ಊಟ ತಗೊಂಡು ರೂಮ್ಗೆ ಹೋಗಿ ಊಟ ಮಾಡ್ಕೊಂಡು ಬಾಚ್ಕೊತೀನಿ. ಬೆಳಿಗ್ಗೆ ಜಲ್ದಿ ಹೇಳ್ಬೇಕು, 5 ಗಂಟೆಗೆ ದರ್ಶನಕ್ಕೆ ಹೋಗ್ಬೇಕು. ರಾಮೇಶ್ವರಂ ನಿನ್ನೆ ರಾತ್ರಿ ಬಂದು ರೀಚ್ ಆಗಿದೆ. ರಾತ್ರಿ ಉಳ್ಕೊಂಡು ಈಗ ಮುಂಜಾನೆ ಎದ್ದು ಬಂದಿನಿ. ಜನರಲ್ ದರ್ಶನದ ಲೈನ್ ಒಳಗೆ ಹೊಂಟಿನಿ. ಈಗ ಫಸ್ಟ್ ಸ್ಫಟಿಕಲಿಂಗ ದರ್ಶನ ಮಾಡ್ಕೋಬೇಕಂತ ಮಾಡ್ಕೊಂಡು ಆಮೇಲೆ ಅಗ್ನಿ ತೀರ್ಥ ಒಳಗ ಸ್ನಾನ ಮಾಡ್ಬೇಕಂತ. ಸ್ನಾನ ಮಾಡಿ ವಾಪಸ್ ಗುಡಿ ಒಳಗ 22 ಹೊಂಡದ್ದು ನೀರ್ಲೆ ಸ್ನಾನ ಮಾಡ್ಬೇಕಂತ. ಸ್ನಾನ ಮಾಡ್ಕೊಂಡು ಆಮೇಲೆ ಚೇಂಜ್ ಮಾಡಿ ರಾಮೇಶ್ವರಂ ದೇವ್ರದ್ದು ದರ್ಶನ ಮಾಡ್ಬೇಕು. ಜನರಲ್ ದರ್ಶನ ಟಿಕೆಟ್ 50 ರೂಪಾಯಿ, VIP ದರ್ಶನ ಟಿಕೆಟ್ 200 ರೂಪಾಯಿ ಅಂತ. ನಾವು ಜನರಲ್ ಒಳಗೆ ಹೊಂಟಿವಿ. ಜನರಲ್ ಒಳಗೆ ಹೋಗೋದೇ ಬೆಸ್ಟ್. 50 ರೂಪಾಯಿ ಕೊಟ್ಟು VIP ದರ್ಶನ ಮಾಡುವ. ಸ್ವಾಮಿ ಮುಂದೆ ಬಂದು ನಿಂತಿದ್ದೀನಿ, ನೋಡ್ರಿ ತೋರಿಸ್ತೀನಿ. ಇರೋದು ಸಭಾವತಿ ಶಿವಗಾಂ ಸುಂದರಿ ಒಳಗಿರುತ್ತೆ. ಸ್ಫಟಿಕಲಿಂಗ ದರ್ಶನ ಆಯ್ತು. ಈಗ ಅಗ್ನಿ ತೀರ್ಥಂ ಸಮುದ್ರದೊಳಗ ಸ್ನಾನ ಮಾಡ್ಕೊಂಡು ಬರಬೇಕಂತ. ಅದಾದ್ಮೇಲೆ ದೇವಸ್ಥಾನದ ಒಳಗೆ ಹೋಗಿ 22 ತೀರ್ಥಕೊಂಡ ಒಳಗ ಸ್ನಾನ ಮಾಡ್ಬೇಕು. ಬಂದೆ ನೋಡಿ ಅಗ್ನಿ ತೀರ್ಥಂ ಹತ್ರ. ಇಲ್ಲಿ ಅಗ್ನಿ ತೀರ್ಥಂ ಸ್ನಾನ ಮಾಡ್ಬೇಕು. ಈಗ ಇದಕ್ಕೆ ಅಗ್ನಿ ತೀರ್ಥಂ ಅಂತ ಹಾಕೋದು. ಹೋಗಿ ಇಲ್ಲಿ ಸ್ನಾನ ಮಾಡಬೇಕು. ಅಗ್ನಿ ತೀರ್ಥಂ ಒಳಗೆ ಸ್ನಾನ ಆಯ್ತು. ಈಗ ಹೋಗಿ ದೇವಸ್ಥಾನದೊಳಗೆ 22 ಕುಂಡದೊಳಗೆ ಸ್ನಾನ ಮಾಡಬೇಕು. ಇರೋದು ಈ ಲೈನ್ ಇರೋದು 22 ಪವಿತ್ರ ಕುಂಡೊಳಗೆ ಸ್ನಾನ ಮಾಡಕ್ಕೆ ಎಲ್ಲರೂ ಹೊರಟಿರೋದು. ನಾನು ಅದೇ ಹೊರಟಿರೋದು. ಒಂದು ಕ್ಯಾನ್ ತಗೊಂಡಿದ್ದೀನಿ ನೀರು ಹಿಡ್ಕೊಳ್ಳೋಕೆ. ನೀರು ಹಿಡ್ಕೊಳ್ಳೋದು ಒಳ್ಳೇದಂತ, ಅದಕ್ಕೆ ನೀರು ಹಿಡ್ಕೊಂಡು ಹೋಗ್ತಾನೆ. ಲೈನ್ ತುಂಬಾ ಉದ್ದ ಐತೆ. ಜನರಲ್ ಎಂಟ್ರಿ ಪರ್ ಪರ್ಸನ್ 25 ರೂಪೀಸ್. ಇಲ್ಲಿ ಮಾಡ್ಸತ್ತಾರ ನೋಡ್ರಿ, ಇದೆ ಪವಿತ್ರ ಕುಂಡ ಸ್ನಾನ. ಮಹಾಲಕ್ಷ್ಮಿ ತೀರ್ಥ ಕುಂಡದೊಳಗ ನೀರ್ ಹಾಕಿದ್ರು. ನೆಕ್ಸ್ಟ್ ಹೊಂಟಿನಿ. ಇಪ್ಪತ್ತೊಂದು ತೀರ್ಥ ಕುಂಡದೊಳಗೆ ಸ್ನಾನ ಆಯ್ತು. ಒಬ್ಬನಿದ್ದೀನಿ, ಇನ್ನ ಒಂದು ಬ್ಯಾಲೆನ್ಸ್ ಐತಿ, ಇನ್ನ ಮುಂದೆ ಐತಿ. ಇಲ್ಲಿ ನಿಲ್ತೀನಿ. ಅಗ್ನಿ ತೀರ್ಥದೊಳಗೆ ಸ್ನಾನ ಮಾಡಿ ಮತ್ತೆ 22 ತೀರ್ಥ ಕುಂಡದೊಳಗೆ ಸ್ನಾನ ಮಾಡಿ ರೂಮ್ಗೆ ಹೋಗಿ ವಾಪಸ್ ರೆಡಿಯಾಗಿ ಮತ್ತೆ ಒಳ್ಳೆ ಗುಡಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಿನಿ. ಇನ್ನು ರೆಡಿಯಾಗಿ ಹೊಂಟೀನಿ. ಇದು ವೆಸ್ಟ್ ಟವರ್ ಎಂಟ್ರೆನ್ಸ್. ಇದು ವೆಸ್ಟ್ ಟವರ್ ಎಂಟ್ರೆನ್ಸ್ ಅಲ್ಲಿ ಹೋಗ್ಬೇಕೀಗ.
ರಾಮಾಯಣ ಪ್ರಕಾರ ರಾಮಾಯಣದಾಗ ಲಂಕೆ ಒಳಗೆ ಏನು ಯುದ್ಧ ಆಗತ್ತಲ್ಲ, ರಾವಣ ಸಾಯಿಸ್ತಾನಲ್ಲ, ಅವಾಗ ರಾಮಂಗ ಬ್ರಹ್ಮಹತ್ಯೆ ದೋಷ ಬರುತ್ತ. ಬ್ರಹ್ಮಹತ್ಯೆ ದೋಷ ಹೋಗ್ಬೇಕಂದ್ರೆ ರಾಮ ಶಿವನ್ ಪೂಜೆ ಮಾಡ್ಬೇಕಾಗಿರ್ತ. ಅವಾಗ ರಾಮ ಹನುಮಂತಗೆ ಹೇಳ್ತಾನ, ನೀವು ಕಾಶಿಗೆ ಹೋಗಿ ಒಂದು ಶಿವಲಿಂಗ ತಂಬ ಅಂತ. ಅವಾಗ ಹನುಮಂತ ತರಕ್ ಹೋದಾಗ ಹನುಮಂತ ಬರೋದ್ ಲೇಟ್ ಆಗತ್ತ. ಅವಾಗ ಸೀತಾಮಾತೆ ಏನ್ ಮಾಡ್ತಾಳ, ಸೀತಾಮಾತೆ ಒಂದು ಶಿವಲಿಂಗನ ತಯಾರಿಸ್ತಾಳ ಮಣ್ಣಿಂದ. ಆ ಶಿವಲಿಂಗನ ರಾಮ ಪೂಜೆ ಮಾಡ್ತಾನೆ. ಅದೇ ಇವಾಗ ರಾಮನಾಥ ಸ್ವಾಮಿ ಆಗಿ ಇಲ್ಲಿರೋದು. ಅದಾದ್ಮೇಲೆ ಹನುಮಂತ ಶಿವಲಿಂಗ ಎತ್ಕೊಂಡು ಬರ್ತಾರೆ. ಹನುಮಂತ ಬಂದ್ಮೇಲೆ ಅರಡಿಲಿ ಶಿವಲಿಂಗ ಇರೋದ್ ನೋಡ್ಬಿಟ್ಟು ಹನುಮಂತಂಗೆ ಬೇಜಾರಾಗತ್ತೆ. ಅವಾಗ ಹನುಮಂತಂಗೆ ಬೇಜಾರಾಗಿದ್ದು ರಾಮ ನೋಡ್ಬಿಟ್ಟು 2 ಶಿವಲಿಂಗನು ಇಲ್ಲಿರ್ಲಿ ಅಂತ ಹೇಳ್ತಾರಂತೆ. ಅದಕ್ಕೆ ಇಲ್ಲಿ 2 ಶಿವಲಿಂಗ ಇದೆ. ಈ ದೇವಸ್ಥಾನ ಭಾರತದಲ್ಲಿರುವ 12 ಪ್ರಸಿದ್ಧ ಜ್ಯೋತಿರ್ಲಿಂಗದಲ್ಲಿ ಒಂದು. ಈ ದೇವಸ್ಥಾನ ಇರೋದು ತಮಿಳುನಾಡು ರಾಮನಾಥಪುರಂ ಮತ್ತೆ ಇದು ಪಂಬನ್ ದ್ವೀಪ ಅಂತ ಬರುತ್ತೆ. ಆ ದ್ವೀಪದ ಮಧ್ಯೆ ಇರೋದು ದೇವಸ್ಥಾನ ಇದು. ಇನ್ನೊಂದು ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ, ಇಡೀ ವರ್ಲ್ಡ್ ಅಲ್ಲೇ ಫುಲ್ ತುಂಬಾ ಉದ್ದವಾಗಿರೋ ಕಾರಿಡಾರ್ ಇರೋದು. 1200 ಕಂಬಗಳಿರೋ ಅಂತ ಕಾರಿಡಾರ್ ಇದೆ ಈ ದೇವಸ್ಥಾನದಲ್ಲಿ. ಏನ್ ನೋಡ್ತಿದ್ದೀರಲ್ಲ, ಇದೆ. ಒಟ್ಟು 1200 ಕಂಬಗಳಿದಾವಂತೆ ಇಲ್ಲಿ. ಈ ದೇವಸ್ಥಾನಕ್ಕೆ ಯಾರೇ ಭೇಟಿ ನೀಡಿದ್ರು ಫಸ್ಟ್ ಹೋಗ್ಬೇಕಿರೋದು ಅಗ್ನಿ ತೀರ್ಥಂಗೆ, ಅಂದ್ರೆ ಸಮುದ್ರದಲ್ಲಿ ಸ್ನಾನ ಮಾಡ್ಕೊಂಡು ಬರ್ಬೇಕು. ಸ್ನಾನ ಮಾಡ್ಕೊಂಡು ದೇವಸ್ಥಾನದ ಒಳಗಡೆ ಬಂದ್ಮೇಲೆ ದೇವಸ್ಥಾನದಲ್ಲಿ 22 ಪವಿತ್ರ ಕುಂಡಗಳಿದಾವೆ, ಅಂದ್ರೆ ಬಾವಿಗಳಿದಾವೆ. ಆ 22 ಬಾವಿಯಿಂದ ನೀರ್ ತೆಗೆದ್ಬಿಟ್ಟು ಬಕೆಟ್ ಇಂದ ನೀರ್ ತೆಗೆದ್ಬಿಟ್ಟು ಹಾಕ್ತಾರೆ. ಅಲ್ಲಿ ಸ್ನಾನ ಆದ್ಮೇಲೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಅವಾಗ ದೇವ್ರ ದರ್ಶನ ಮಾಡಕ್ ಹೋಗ್ಬೇಕು. ಆ ತರ ಇದೆ ಇಲ್ಲಿ ಪದ್ಧತಿ. ಈ ರಾಮೇಶ್ವರಂ ಇಂದ ಶ್ರೀಲಂಕಾ ಇರೋದು 40 ಕಿಲೋಮೀಟರ್. ಅವಾಗ ರಾಮಾಯಣದಲ್ಲಿ ರಾಮ್ ಸೇತು ಏನು ಕಟ್ಟಿರ್ತಾರಲ್ಲ ರಾಮ, ಅದು ಸ್ಟಾರ್ಟ್ ಆಗಿದೆ ರಾಮೇಶ್ವರಂ ಇಂದ. ಮತ್ತೆ ಈ ದೇವಸ್ಥಾನ ಭಾರತದ ಚಾರ್ಧಾಮ್ ಯಾತ್ರೆಯ ಒಂದು ಪ್ರಮುಖ ದೇವಸ್ಥಾನ ಇದು. 22 ತೀರ್ಥ ಕುಂಡದೊಳಗ ಇದು ಒಂದು. ಬೆಳಗ್ಗೆ ಇಲ್ಲಿಂದಾನೆ ಇಲ್ಲಿ ನಿಂತ್ಕೊಂಡು ಇಲ್ಲಿ ಬಕೆಟ್ ಇಂದ ನೀರ್ ಎತ್ಕೊಂಡು ಹಾಕ್ತಾರೆ ಇಲ್ಲೆಲ್ಲ ಬಂದು ಭಕ್ತಾದಿಗಳಿಗೆಲ್ಲ. ನಾನು ಬೆಳಗ್ಗೆ ಬಂದು ಇಲ್ಲೇ ನೀರ್ ಹಾಕಿದ್ರು, ಆಮೇಲೆ ಇವಾಗ ಬಂದು ಇವಾಗೆಲ್ಲ ಫುಲ್ ಖಾಲಿ ಐತಿ.